ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಡಿ.ಕೆ. ಶಿವಕುಮಾರ್ CLP ನಾಯಕರಾಗಿ ಆಯ್ಕೆ ಆದ ಮೇಲೆ ಸಂಪುಟ ಸೇರುವವರ ಲಾಬಿ ಕೂಡ ಜೋರಾಗಿದೆ. ಸಹಜ ಈ ಸನ್ನಿವೇಶದಲ್ಲಿ. ಹೀಗಾಗಿ ಸದಾಶಿವನಗರದ ಡಿ.ಕೆ. ಶಿವಕುಮಾರ್ ಅವರ ನಿವಾಸ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಇವತ್ತು ಬೆಳಗ್ಗೆಯಿಂದಲೂ ಆಕಾಂಕ್ಷಿಗಳು ಬಂದು ಹೋಗ್ತಾ ಇದ್ದಾರೆ. ಹೂಗುಚ್ಛವನ್ನು ನೀಡಿ ಶುಭಾಶಯದ ನೆಪದಲ್ಲಿ ಮಂತ್ರಿಗಿರಿಗೆ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಇನ್ನು KK ಗೆಸ್ಟ್ ಹೌಸನ್ನೇ ತಮ್ಮ ಸರ್ಕಾರಿ ನಿವಾಸ ಮಾಡಿಕೊಳ್ಳುವಂತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಿರ್ಧಾರ ಮಾಡಿದ್ದಾರೆ. ಹಾಗಾದರೆ ಯಾಕೆ ಅವ್ರು ಕಾವೇರಿಗೆ ಶಿಫ್ಟ್ ಆಗಲ್ವಾ? ಏನಿದೆ ಅಂತಹ ವಿಚಾರ, ಬನ್ನಿ ನೋಡೋಣ. ಪವರ್ ಸೆಂಟರ್ ಆಯ್ತು ಡಿಕೆಶಿ ನಿವಾಸ. ಡಿಕೆ ಸಂಪುಟದಲ್ಲಿ ಸಚಿವರಾಗಲು ಆಕಾಂಕ್ಷಿಗಳ ಕಸರತ್ತು. ಶುಭಾಶಯ ನೆಪದಲ್ಲಿ ಮಂತ್ರಿಗಿರಿಗಾಗಿ ದುಂಬಾಲು. ಹೊಸಬರಿಗೆ ಅವಕಾಶ ಕೊಡುವಂತೆ ಮನವಿ. ನಿನ್ನೆ CLP ನಾಯಕನಾಗಿ ಡಿ.ಕೆ. ಶಿವಕುಮಾರ್ ಆಯ್ಕೆ ಬೆನ್ನಲ್ಲೇ ಸದಾಶಿವನಗರದ ಡಿಕೆ ನಿವಾಸ ರಾಜ್ಯ ರಾಜಕೀಯದ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಬೆಳಗ್ಗೆಯಿಂದಲೂ ಡಿಕೆಶಿ ನಿವಾಸಕ್ಕೆ ಸಚಿವಾಕಾಂಕ್ಷಿಗಳ ಪರೇಡ್ ನಡೀತಿದೆ. ಮೊದಲ ಹಂತದಲ್ಲೇ ಸಂಪುಟ ಸೇರಲು ಪ್ರಮುಖರ ಲಾಬಿ ಮುಂದುವರೆದಿದೆ. ಸಂತೋಷ್ ಲಾಡ್, ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ, ಮುನಿಯಪ್ಪ, TB ಜಯಚಂದ್ರ, ಶಿವರಾಜ್ ತಂಗಡಗಿ, MB ಪಾಟೀಲ್, ನಾರಾಯಣಸ್ವಾಮಿ, ದರ್ಶನ್ ಧ್ರುವನಾರಾಯಣ್, ನಂಜೇಗೌಡ ಆದಿ ಹಲವರು ಡಿಕೆ ನಿವಾಸಕ್ಕೆ ಭೇಟಿ ನೀಡಿದ್ರು. ಇನ್ನು ಡಿಕೆ ಭೇಟಿ ಬಳಿಕ ಮಾತಾಡಿದ ದರ್ಶನ್ ಧ್ರುವನಾರಾಯಣ್, ಈ ಬಾರಿಯ ಸಂಪುಟ ಪುನರ್ರಚನೆಯಲ್ಲಿ ಮೊದಲ ಎರಡನೇ ಬಾರಿ ಗೆದ್ದ 5 ಅವಕಾಶ ಕೊಡಬೇಕು. ಮೊದಲ ಬಾರಿಗೆ ಗೆದ್ದವರಿಗೆ ಅವಕಾಶ ಮಾಡಿಕೊಟ್ರೆ ಯುವಕರಿಗೂ ಆದ್ಯತೆ ಕೊಟ್ಟಂತಾಗತ್ತೆ. ಹೀಗಾಗಿ ಹೊಸ ಮುಖಗಳಿಗೆ ಅವಕಾಶ ಕೊಡಿ ಎಂದಿದ್ದಾರೆ. ಇತರ ಶಾಸಕ ನಂಜೇಗೌಡ ಕೂಡ ಸಿದ್ದರಾಮಯ್ಯ ಅವಧಿಯಲ್ಲಿ ಮಂತ್ರಿ ಆದವರೆಲ್ಲರನ್ನೂ ಮಂತ್ರಿ ಸ್ಥಾನದಿಂದ ತೆಗಿಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು ಎಂದಿದ್ದಾರೆ. ಡಿಕೆಶಿ ಭೇಟಿ ಬಳಿಕ ಸಿದ್ದರಾಮಯ್ಯರನ್ನ ನಂಜೇಗೌಡ ಭೇಟಿ ಮಾಡಿದ್ರು. ಮೊದಲನೇ ಬಾರಿ ಎರಡನೇ ಬಾರಿ ಆಯ್ಕೆಯಾದಂತಹ ಶಾಸಕರುಗಳು, ಅದರಲ್ಲಿ ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮರ್ಸ್ ಯಾರಿಗಾರು ಒಂದು 5 ಜನಕ್ಕಾದ್ರೂ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ನಾವು ಅವರಿಗೆ ಮನವಿಯನ್ನು ಮಾಡಿದ್ವಿ. ಈಗಾಗಲೇ ಹೈಕಮಾಂಡ್ ಗಮನಕ್ಕೂ ಕೂಡ ಇದೆ. ಇದರಿಂದ ನಾವು ಇವತ್ತು ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡೋದಿಷ್ಟೇ, ಹೊಸದಾಗಿ ರಚನೆ ಆಗಿರುವಂತಹ ಸಚಿವ ಸಂಪುಟದಲ್ಲಿ ಹೊಸೊಬ್ಬರಿಗೆ, ಹೊಸ ಮುಖಗಳಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ರೆ ಹೊಸ ಉರುಪು ಬಂದಂಗೆ ಆಗ್ತದೆ, ಮತ್ತೆ ಯುವಕರಿಗೆ ಮತ್ತಷ್ಟು ಪ್ರೋತ್ಸಾಹವನ್ನ ಕೊಟ್ಟಂಗೆ ಆಗ್ತದೆ, ಸೆಕೆಂಡ್ ಲೈನ್ ಆಫ್ ಲೀಡರ್ಸ್ ಅನ್ನ ಬೆಳೆಸಂಗೆ ಕೂಡ ಆಗ್ತದೆ. ಇವತ್ತು ಸುಮಾರು ಜನ ಮಂತ್ರಿಗಳು ಕೂಡ ಇದ್ರು, 3 ವರ್ಷ ಮಂತ್ರಿಗಳು ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯವ್ರು ತೆಗೆದಂಗೆ ಎಲ್ಲ ಮಂತ್ರಿಗಳು ಕೂಡ ತೆಗೆದು ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಈ 3 ವರ್ಷ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರ ಪಕ್ಷ ಕಟ್ಟುವಂಥ ಕೆಲಸ ಜವಾಬ್ದಾರಿ ಕೊಡಬೇಕು ಅಂತೇಳಿ ನಾನು ಹೈಕಮಾಂಡ್ನ ಮತ್ತೆ ನಮ್ಮ ನಾಯಕರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನುಳಿದಂತೆ ಸಿದ್ದು ಸಂಪುಟದಲ್ಲಿ ಸಚಿವರಾದವರು ಯಾರು ಸಚಿವರು ಆಗಬೇಕು ಎಂಬುದು ಹೈಕಮಾಂಡ್ CMಗೆ ಬಿಟ್ಟ ವಿಚಾರ. ಅವರು ತೀರ್ಮಾನ ಮಾಡುವವರೆಗೂ ಕಾಯಬೇಕು ಅಂತ ತಮ್ಮ ಮನದಾಸೆಯನ್ನು ತೇಲಿ ಬಿಟ್ಟಿದ್ದಾರೆ. ಇನ್ನು ಕೆಲವರು ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಲಿ ಬಿಡಲಿ, ನಾವು ಕೆಲಸ ಮಾಡ್ತೀವಿ ಅಂತಿದ್ದಾರೆ. ಅಭಿನಂದನೆ ತಿಳಿಸ್ತೀನಿ, ಬಹಳ ಖುಷಿಯಾಗಿದ್ದೀವಿ. ಒಳ್ಳೆ ಯಂಗ್ಸ್ಟರ್ CM ಆಗಿದ್ದಾರೆ, ರಾಜ್ಯಕ್ಕೆ ಒಳ್ಳೆ ಇದು ಅಡ್ಮಿಷನ್ ಕೊಡ್ತಾರೆ. ನಮ್ಗೆಲ್ಲ ಭಾಳ ಸಂತೋಷ ಆಯಿತು. ನಾವು ತಗೋಬೇಕು ಅಂತ ಹೇಳಿದೀವಪ್ಪ, ನಾವೆಲ್ಲ ಒಳ್ಳೆ ಗೈಡ್ ಮಾಡ್ತೀವಿ, ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಮಗೂ. ನಾವು 30-40 ವರ್ಷ ರಾಜಕೀಯ ಹೊಡಿದೀವಿ, ನಾವೆಲ್ಲ ಒಳ್ಳೆ ಸ್ನೇಹಿತರೇನೆ. ತೊಗೊಂಡ್ರೆ ನಾವು ಮಾಡ್ತೀವಿ, ತೊಗೊಂಡದೇ ಇದ್ರೂ ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತಾಗಿ ಕೆಲಸ ಮಾಡ್ಕೊಂಡಿರ್ತೀವಿ. ಏನಿಲ್ಲ ಏನು ಸ್ವಾಮಿ, ಅವ್ರು ವಿಶ್ ಮಾಡಿ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಬಂದಿದ್ದೀವಿ. ನಾನು ಮತ್ತು ನಮ್ಮ ಮಾಲೂರಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ನಂಜೇಗೌಡರು, ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ, ಎರಡನೇದು ಒಕ್ಕಲಿಗ ಸಮುದಾಯ, ಈ 2 ಸಮುದಾಯಗಳಿಗೆ ಈ ಬಾರಿ ಕೋಲಾರ ಅವಕಾಶ ಕೊಡಬೇಕು. ಒಂದು ವೇಳೆ ಈ ಸಮುದಾಯ ಅವಕಾಶ ಕೊಡಲಿಲ್ಲ ಅಂದ್ರೆ ಮುಂದೆ ಕಾಂಗ್ರೆಸ್ ಕಷ್ಟ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ನಾನು ಮತ್ತು ನಂಜೇಗೌಡರು ಸ್ಪಷ್ಟವಾಗಿ ಗೌರವಾನ್ವಿತ ಮುಖ್ಯಮಂತ್ರಿ ತಿಳಿಸಿದ್ದೇವೆ. ವಿಶ್ವಾಸ ಇದೆ, ಈ ಬಾರಿ ಕೋಲಾರ ಜಿಲ್ಲೆಗೆ ಮಂತ್ರಿ ಮಾಡಿದ ವಿಶ್ವಾಸ ನಮಗಿದೆ. ನಾವು ನೂತನ CM ಅವರಿಗೆ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಬೇಕು. ಇವತ್ತು ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದೆ, ಅಭಿನಂದನೆ ಸಲ್ಲಿಸಿದ್ದೆ. ಯಾರಿಗೆ ಭರವಸೆ ಇರಂಗಿಲ್ಲಮ್ಮ, ನನಗೆ ಭರವಸೆ ಇದೆ. ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾವು ಎಸ್. ಯಾರು ಕೈ ಬಿಡ್ತಾರೆ, ಯಾರು ತಗೋತಾರೆ ಅಂತ ಹೇಳ್ತಾರೆ ಅಂದ್ರೆ ಅದೆಲ್ಲ ಹೈಕಮಾಂಡ್ ಇಂದ ಲಿಸ್ಟ್ ಬಂದಾಗಲೇಬೇಕು. ನಿನ್ನೆ ಇನ್ನು CLP ಲೀಡರ್ ಆಗಿ ಎಲೆಕ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಅವರನ್ನ ಅಭಿನಂದಿಸೋಕ್ಕೋಸ್ಕರ ಇವತ್ತು ನಾನು ಬಂದು ಅಭಿನಂದಿಸಿದ್ದೇನೆ. ನನ್ನ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕಳೆದ 40 ವರ್ಷಗಳ ಸಂಬಂಧ ಮತ್ತು ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಬಾಂಧವ್ಯ ಇರ್ತಕ್ಕಂಥದ್ದು. ಅವ್ರಿಗೆ ಶುಭವಾಗಲಿ, ಮುಂದೆ ಎಲ್ಲ ಸಮಸ್ಯೆಗಳು ಕೂಡ ಎದುರಿಸುವಂತಹ ಸಾಮರ್ಥ್ಯ ಅವರಿಗೆ ದೇವರು ದಯಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿದ್ದೇನೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವ್ರ ಜೊತೆಗೆ ಸಹಕರಿಸೋದಕ್ಕೆ ನಾನು ತಯಾರಾಗಿದ್ದೆ. ನಾವೆಲ್ಲ ಜೊತೆಲೇ ಇದ್ದರು, ನಾವು ಕೊಲೀಗ್ಸು. ನಾನು ಒಬ್ಬ ರಾಜಕಾರಣಿ ಆಗಿರೋದ್ರಿಂದ ಅವರಿಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರನೇ. ನೋಡೋಣ ಇದು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ.
ಹೈಕಮಾಂಡ್ ನಲ್ಲಿ ನಾನು ಅಲ್ಲಿ 30 ವರ್ಷ ಕೆಲಸ ಮಾಡಿದ್ದೆ, ನನಗೇನು ಡಿಫರೆನ್ಸ್ ಇಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀನಿ. ಒಟ್ಟಿನಲ್ಲಿ ಬದಲಾವಣೆ ಆಗಿದೆ. ಈಗ ನಾನು ಬಂದಿರುವಂತಹದ್ದು ಅವ್ರಿಗೆ ನಿನ್ನೆ ಆ ಗಲಾಟೆಯಲ್ಲಿ ನಾವು ಬುಕ್ಕೆ ಕೊಟ್ಟಿರಲಿಲ್ಲ, ಶುಭ ಹಾಗೆ ಕೋರಿದ್ವಿ. ಈಗ ಬಂದು ಬುಕ್ಕೆ ಕೊಟ್ಟು ಅವ್ರಿಗೆ ನಾವು ಅಭಿನಂದನೆಯನ್ನು ಹೇಳಿ ವಿಶ್ ಮಾಡಿ ಜನರಲ್ ಆಗಿ ಅದು ಇದು ಚರ್ಚೆಯನ್ನು ಮಾಡಿದ್ದೀವಿ. ನಥಿಂಗ್ ಸ್ಪೆಸಿಫಿಕ್. ಇನ್ನು ಮಂಡ್ಯದಲ್ಲಿ ಮಾತಾಡಿದ ಶಾಸಕ ಗಣಿಗ ರವಿ, ನನಗೆ ಮಂತ್ರಿ ಸ್ಥಾನದ ಮೇಲೆ ಆಸೆ ಇಲ್ಲ, ಹಿರಿಯರಿಗೆ ಅವಕಾಶ ಸಿಗಲಿ, ಆದ್ರೆ ಅರ್ಹ ಹೊಸಬರಿಗೂ ಅವಕಾಶ ಸಿಗಬೇಕು. ಅಶೋಕ್ ರೈ, ಶಿವಗಂಗಾ ಬಸವರಾಜು, ಭರತ್ ರೆಡ್ಡಿ, ಪ್ರದೀಪ್ ಈಶ್ವರ್ ಅಂತ ಹೊಸಬರಿಗೆ ಅವಕಾಶ ಸಿಗಲಿ ಎಂದಿದ್ದಾರೆ. ಇತ್ತ ಕೊಪ್ಪಳದಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ಸಹೋದರ ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಳೆದ ಸಿದ್ದರಾಮಯ್ಯನವರ 3 ವರ್ಷ ಅವಧಿಯಲ್ಲೂ ಸಾಕಷ್ಟು ಅನುದಾನ ನನ್ನ ಕ್ಷೇತ್ರಕ್ಕೆ ಬಂದಿದೆ. ಈಗ ಇನ್ನಷ್ಟು ಅನುದಾನ ತಂದು ಕ್ಷೇತ್ರನ ಅಭಿವೃದ್ಧಿ ಮಾಡ್ತೀನಿ. ನಾನು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿನೂ ಅಲ್ಲ, ನನಗೆ ಬೇಡ ಕೂಡ. ಯಾಕಂದರೆ ಫಸ್ಟ್ ಟೈಮ್ ಗೆದ್ದಿದ್ದೀವಿ, ಇನ್ನೂ ಭಾಳಷ್ಟು ಹಿರಿಯರಿದ್ದಾರೆ, ಅವ್ರನ್ನ ಮಾಡಲಿ. ನಾವು ಇನ್ನೂ ಕೆಲಸ ಮಾಡೋಣ ನಮ್ಮ ಕ್ಷೇತ್ರಕ್ಕೆ ಅನ್ನೋದು ನನ್ನ ಭಾವನೆ. ಈಗ ಡಿ ಕೆ ಶಿವಕುಮಾರ್ ಅವರು CM ಆಗಿರೋದು ನಮಗೆಲ್ಲ ಇನ್ನಷ್ಟು ಅನುದಾನ ಬರುತ್ತೆ. ಅವರಾದರೆ ನಾವಾದಂಗಲ್ವಾ, ನಾವೇ ಕೊಡಬೇಕು ಅಂತ ನಿಂತ್ಕೊಂಡ್ರೆ ಇರಿಟೇಷನ್ ಆಗಲ್ವಾ, ಬೇರೆಯವ್ರು ಮಾಡಲಿ. ಈಗ ನಿನ್ನೆ ತಾನೇ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆ ಆಗಿದೆ. ಈಗ ಇವತ್ತಿಂದ ಪ್ರಕ್ರಿಯೆ ಚಾಲೂ ಆಗುತ್ತೆ, ಸಚಿವ ಸ್ಥಾನದ ಪ್ರಕ್ರಿಯೆ. ಸಚಿವರು ಯಾರ್ಯಾರು ಮಾಡ್ಬೇಕನ್ನೋದು ಸಹಜವಾಗಿ ಕೂಡ ನಮ್ಮ ಸಹೋದರರು 3 ಬಾರಿ ಈಗಾಗಲೇ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅದ್ರ ಮುಂಚೆ ಕೂಡ 2 ಬಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಾವು ಬಹಳಷ್ಟು ಹೈಕಮಾಂಡ್ಗೆ ಮತ್ತು ನಮ್ಮ ನಾಯಕ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸಹ ಒತ್ತಡ ಹಾಕ್ತಾ ಇದೀವಿ. ಕೊಡಿ, ಅಭಿವೃದ್ಧಿಯ ದೃಷ್ಟಿಯಿಂದ ಕೊಪ್ಪಳದಲ್ಲಿ ಬಹಳಷ್ಟು ವರ್ಷಗಳಿಂದ ಯಾರು ಕೂಡ ಸಚಿವರಾಗಿ ಕೆಲಸ ಮಾಡಿಲ್ಲ, ರಾಘವೇಂದ್ರ ಹಿಟ್ನಾಳ್ ಕೂಡ ಸಚಿವರನ್ನಾಗಿ ಮಾಡಬೇಕು ಅನ್ನೋ ಒತ್ತಡವನ್ನ ನಮ್ಮ ನಾಯಕರಿಗೆ ಮತ್ತು ಹೈಕಮಾಂಡ್ ನಾಯಕರಿಗೆ ಕೂಡ ಮನವಿಯನ್ನು ಮಾಡಿದ್ವಿ. ಪ್ಲೀಸ್ ಸ್ಪೀಕರ್ ಹುದ್ದೆ ಬೇಡ, ಕೊಟ್ಟರೆ ಮಿನಿಸ್ಟರ್ ಹುದ್ದೆ ಕೊಡಿ. ಇನ್ನು ಸಿದ್ದು ಸರ್ಕಾರದಲ್ಲಿ ಸ್ಪೀಕರ್ ಹುದ್ದೆ ನಿರ್ವಹಿಸಿದ್ದ ಖಾದರ್ ಸಹ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಪ್ಲೀಸ್ ನಮಗೆ ಸ್ಪೀಕರ್ ಬೇಡ, ಕೊಟ್ಟರೆ ಮಿನಿಸ್ಟರ್ ಕೊಡಿ ಎಂದು ಸ್ಪೀಕರ್ ಹುದ್ದೆಗೆ ಹಲವು ಹಿರಿಯ ಶಾಸಕರು ಹಿಂದೇಟು ಹಾಕುತ್ತಿದ್ದಾರೆ. ಒಟ್ಟು 4 ಹಿರಿಯರನ್ನ ಸ್ಪೀಕರ್ ಸ್ಥಾನಕ್ಕೆ ಅಭಿಪ್ರಾಯ ಕೇಳಿದ ಹೈಕಮಾಂಡ್ ಈ ವೇಳೆ ನಮಗೆ ಬೇಡ, ನಿಭಾಯಿಸಲು ಕಷ್ಟ ಎಂದು ಹಿರಿಯರಿಂದ ಸ್ಪೀಕರ್ ಸ್ಥಾನಕ್ಕೇರಲು ಹಿಂದೇಟು ಹಾಕಲಾಗಿದೆ. ಸದ್ಯ ಸ್ಪೀಕರ್ ಸ್ಥಾನದ ವಿಚಾರದಲ್ಲಿ ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೆ ನೋಡಬೇಕಿದೆ. ಡಿಕೆಶಿಗೆ ಅದೃಷ್ಟ ತಂದಿತ ಸರ್ಕಾರಿ ನಿವಾಸ, ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಡಿಕೆಶಿ ಇನ್ಮೇಲೆ ವಾಸ್ತವ್ಯ. ಡಿಕೆಶಿಗೆ ಅದೃಷ್ಟ ತಂತ ಕುಮಾರಕೃಪಾ ಅನೆಕ್ಸ್ 1 ಸರ್ಕಾರಿ ನಿವಾಸ ಎಂಬ ಚರ್ಚೆ ಶುರುವಾಗಿದೆ. ಈ ನಿವಾಸದಲ್ಲಿ ವಾಸವಿದ್ದಕ್ಕೆ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಒಲಿದು ಬಂತ. ಈ ಹಿಂದೆ ಇದೇ ನಿವಾಸಕ್ಕಾಗಿ ಪಟ್ಟು ಹಿಡಿದಿದ್ದ ಡಿಕೆಶಿ ಸಿದ್ದರಾಮಯ್ಯ ಸಿಎಂ ಆಗಿ ಈ ನಿವಾಸ ಖಾಲಿ ಮಾಡಿದ ನಂತರ ಸ್ಥಳಾಂತರವಾಗಿದ್ರು. ವಾಸ್ತುವಿನ ಪ್ರಕಾರ ಈ ಮನೆಯಲ್ಲಿ ವಾಸವಿದ್ದವರಿಗೆಲ್ಲ ಸಿಎಂ ಆಗೋ ಭಾಗ್ಯ ಸಿಗುತ್ತೆ ಎಂಬ ನಂಬಿಕೆ ಇದ್ದು, ಇದೀಗ ಡಿಕೆಶಿ ವಿಚಾರದಲ್ಲಿ ಇದು ನಿಜವಾಗಿದೆ. ಹೀಗಾಗಿ ಇಲ್ಲೇ ಡಿಕೆಶಿ ಮುಂದೆಯೂ ಇರಲು ಬಯಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಕುಮಾರಕೃಪಾ ಅನೆಕ್ಸ್ 1 ಡಿಕೆಶಿ ಸರ್ಕಾರಿ ಕ್ವಾರ್ಟರ್ಸ್ ಮೇಲೆ ವಿಪಕ್ಷಗಳಿಗೂ ಕಣ್ಣು ಇದ್ದು ಈ ನಿವಾಸ ಬೇಕು ಅಂತ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ ಬರೆದಿದ್ದಾರೆ. ಭಾವಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಜ್ಯೋತಿಷ್ಯ, ವಾಸ್ತು ಇದರ ಮೇಲೆಲ್ಲ ಒಂದು ರೀತಿಯಲ್ಲಿ ಜಾಸ್ತಿ ನಂಬಿಕೆ. ಇದೇ ಹಿನ್ನೆಲೆಯಲ್ಲಿ ಅವರು ಸರ್ಕಾರಿ ನಿವಾಸವನ್ನ ಏನು ಪಡ್ಕೊಂಡಿದ್ರು ಕುಮಾರಕೃಪಾ ರಸ್ತೆ ಅನೆಕ್ಸ್ 1, ಅದು ಕೂಡ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಅದೃಷ್ಟ ತಂದಿದೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಯಾಕೆಂದ್ರೆ ಈ ಮನೆಯಲ್ಲಿ ಇದ್ದಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು ಅನ್ನುವಂತಹ ನಂಬಿಕೆ ಸಹಜವಾಗಿ ಜನಜನಿತವಾಗಿತ್ತು. ಯಾಕೆಂದ್ರೆ ಸಿದ್ದರಾಮಯ್ಯನವರು 2 ಬಾರಿ ವಿಪಕ್ಷ ನಾಯಕ ಆಗಿದ್ದಾಗಲೂ ಕೂಡ ಇಲ್ಲೇ ಇದ್ರು. ಆ 2 ಸಂದರ್ಭದಲ್ಲೂ ಕೂಡ ಈ ಮನೆಯಲ್ಲಿ ಇದ್ದಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಈ ಮನೆ ಒಂದು ರೀತಿಯಲ್ಲಿ ಅದೃಷ್ಟದ ಮನೆ ಅನ್ನುವಂತಹ ನಂಬಿಕೆ, ಜ್ಯೋತಿಷಿಗಳು ಕೂಡ ಅದನ್ನೇ ಹೇಳಿದರು. ಆ ಹಿನ್ನೆಲೆಯಲ್ಲೇ ಮತ್ತೆ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯನವರು ಕಾವೇರಿ ನಿವಾಸಕ್ಕೆ ಮುಖ್ಯಮಂತ್ರಿಯಾಗಿ ಶಿಫ್ಟ್ ಆದ ನಂತರ ಇದೇ ಮನೆ ಬೇಕು ಅನ್ನುವಂತಹ ಪಟ್ಟಣ ಡಿ ಕೆ ಶಿವಕುಮಾರ್ ಅವರು ಮುಂದುವರಿಸಿದ್ರು. ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕುಮಾರಕೃಪಾ ಅನೆಕ್ಸ್ 1 ಆಗಿರುವಂತಹ ಈ ನಿವಾಸ ಅಲಾಟ್ ಆಯಿತು. ಸ್ವಲ್ಪ ಕಾಲದ ನಂತರ ಇದನ್ನು ನವೀಕರಣ ಮಾಡಿ ಜ್ಯೋತಿಷ್ಯ ಪ್ರಕಾರ, ವಾಸ್ತು ಪ್ರಕಾರ ಈ ಮನೆಗೆ ಡಿ ಕೆ ಶಿವಕುಮಾರ್ ಅವರು ಶಿಫ್ಟ್ ಆದರು. ಈ ಮನೆಗೆ ಶಿಫ್ಟ್ ಆದಮೇಲೆ ಅವ್ರಿಗೆ ಅದೃಷ್ಟದ ಬಾಗಿಲು ತೆರೆಯಿತು, ಅವರು ಮುಖ್ಯಮಂತ್ರಿ ಆದರು ಅನ್ನುವಂಥ ಚರ್ಚೆಗಳು ಸಹಜವಾಗಿ ನಡೀತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದೃಷ್ಟದ ಮನೆಗೆ ಬಂದ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು CM ಆದರು ಅನ್ನುವಂತಹ ಮಾತು. ಈಗ ಈ ಅದೃಷ್ಟದ ಮನೆಯನ್ನೇ ಅವರು ಮುಂದುವರಿಸ್ತಾರೆ ಬಹುತೇಕ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಇಲ್ಲಿ ಜನರನ್ನ ಭೇಟಿಯಾಗುವಂಥದ್ದು, ಕೆಲವು ಅಧಿಕಾರಿಗಳ ಸಭೆ ಮಾಡುವಂಥದ್ದು ಎಲ್ಲವೂ ಕೂಡ ಇಲ್ಲಿ ಮುಂದುವರಿಸ್ತಾರೆ ಸದ್ಯಕ್ಕೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಮನೆಗೆ ಬಂದ ನಂತರ ಡಿ ಕೆ ಶಿವಕುಮಾರ್ ಅವರ ಅದೃಷ್ಟದ ಬಾಗಿಲು ತೆರೆಯಿತು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಜ್ಯೋತಿಷದ ಪ್ರಕಾರ ಸಾಬೀತಾಗ್ತಾ ಇದೆ. ಒಟ್ಟಾರೆ ಡಿಕೆಶಿ ಸದಾಶಿವನಗರ ನಿವಾಸ ಸದ್ಯ ರಾಜ್ಯ ರಾಜಕಾರಣದ ಶಕ್ತಿ ಕೇಂದ್ರವಾಗಿದೆ. ಡಿಕೆ ಶಿವಕುಮಾರ್ ಮಾತ್ರ ಕೆಕೆ ಗೆಸ್ಟ್ ಹೌಸ್ ತಮ್ಮ ಪವರ್ ಹೌಸ್ ಎಂದು ನಂಬಿಕೆ ಹೊಂದಿದ್ದು ಅಲ್ಲೇ ಇನ್ಮುಂದೆಯೂ ಇರಲು ಇಚ್ಛಿಸಿದ್ದಾರೆ.
ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.